ಮಕರ ರಾಶಿಯವರೇ, ಮುಂದಿನ 5 ವರ್ಷಗಳು ನಿಮ್ಮ ಜೀವನವೇ ಬದಲಾಯಿಸಬಹುದು. ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಮಕರ ರಾಶಿಯವರೇ, ಇಂದಿನ ವಿಷಯ ಸ್ವಲ್ಪ ವಿಭಿನ್ನವಾಗಿದೆ. ಇಂದು ನಾನು ಕೇವಲ ಮುಂದಿನ ಕೆಲವು ದಿನಗಳು ಅಥವಾ ಕೆಲವು ತಿಂಗಳುಗಳ ಬಗ್ಗೆ ಮಾತನಾಡುವುದಿಲ್ಲ. ಬದಲಾಗಿ ನಿಮ್ಮ ಜೀವನವು ಕ್ರಮೇಣ ಹೊಸ ದಿಕ್ಕಿನತ್ತ ಸಾಗಬಹುದಾದ ದೀರ್ಘ ಅವಧಿಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಮುಂದಿನ 5 ವರ್ಷಗಳು ನಿಮಗೆ ಒಂದು ಸುವರ್ಣ ಅವಕಾಶವನ್ನು ನೀಡುವ ಸಮಯವಾಗಿರಬಹುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಸುವರ್ಣ ಅವಕಾಶ ನಿಮ್ಮ ಮುಂದೆ ಬಂದಾಗ ಅದನ್ನು ಗುರುತಿಸುವ ಜಾಣ್ಮೆ ನಿಮ್ಮಲ್ಲಿರಬೇಕು. ಏಕೆಂದರೆ ವಿಧಿ ಎಲ್ಲರಿಗೂ ಅವಕಾಶ ನೀಡುತ್ತದೆ, ಆದರೆ ಆ ಅವಕಾಶವನ್ನು ಬಳಸಿಕೊಳ್ಳುವುದು ಪ್ರತಿಯೊಬ್ಬರಿಗೂ ಸಾಧ್ಯವಾಗುವುದಿಲ್ಲ. ಸಮಯ ತಿರುವು ಪಡೆದಾಗ ಪರಿಸ್ಥಿತಿ ಬದಲಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ನಿನ್ನೆಯವರೆಗೂ ಮುಚ್ಚಿದ್ದ ದಾರಿ ಇಂದು ನಿಮ್ಮ ಗಮ್ಯಸ್ಥಾನದ ಕಡೆಗೆ ತೆರೆದುಕೊಳ್ಳಬಹುದು. ಮಕರ ರಾಶಿಯವರೇ, ನಿಮ್ಮ ಕಷ್ಟದ ಸಮಯ ನಿಧಾನವಾಗಿ ಹಿಂದೆ ಸರಿಯಬಹುದು. ಕಳೆದ ಕೆಲವು ಸಮಯದಿಂದ ನಾನು ಎಷ್ಟೇ ಕಷ್ಟಪಟ್ಟರೂ ಫಲಿತಾಂಶ ಏಕೆ ತಡವಾಗುತ್ತಿದೆ ಎಂದು ನೀವು ಯೋಚಿಸುತ್ತಿರಬಹುದು. ಕೆಲವೊಮ್ಮೆ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ಕೆಲವೊಮ್ಮೆ ಆರಂಭಿಸಿದ ಕೆಲಸಗಳು ಅರ್ಧದಲ್ಲೇ ನಿಂತು ಹೋಗುತ್ತವೆ. ಇನ್ನು ಕೆಲವೊಮ್ಮೆ ಕುಟುಂಬದ ವಿಚಾರಗಳು ಚಿಂತೆ ಕೊಡಬಹುದು. ಮತ್ತು ಕೆಲವೊಮ್ಮೆ ನನ್ನ ಭವಿಷ್ಯ ಹೇಗಿರಬಹುದು ಎಂಬ ಪ್ರಶ್ನೆಯು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಆದರೆ ಮಕರ ರಾಶಿಯವರೇ, ಇನ್ನು ನಿರಾಶರಾಗುವ ಅಗತ್ಯವಿಲ್ಲ. ಏಕೆಂದರೆ ಮುಂಬರುವ ಸಮಯದಲ್ಲಿ ನೀವು ಬಹಳ ದಿನಗಳಿಂದ ಮುಂದೂಡಿಕೊಂಡು ಬಂದಿದ್ದ ಕೆಲವು ಕೆಲಸಗಳನ್ನು ಒಂದೊಂದಾಗಿ ಪೂರ್ಣಗೊಳಿಸುವ ಅವಕಾಶಗಳು ಸಿಗಬಹುದು. ಮೊದಲ ಸುವರ್ಣ ಅವಕಾಶ ಹಣ ಮತ್ತು ಆರ್ಥಿಕ ಸ್ಥಿರತೆ. ಮಕರ ರಾಶಿಯವರೇ, ಮುಂದಿನ ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿರುವ ವಿಷಯಗಳಲ್ಲಿ ಒಂದು ಆರ್ಥಿಕ ಸ್ಥಿರತೆ. ನೀವು ಒಂದೇ ದಿನದಲ್ಲಿ ಕೋಟ್ಯಾಧಿಪತಿಯಾಗುತ್ತೀರಿ ಎಂದು ಹೇಳುವುದು ಸರಿಯಲ್ಲ. ಆದರೆ ನಿಮ್ಮ ದೊಡ್ಡ ಶಕ್ತಿ ಏನು ಗೊತ್ತಾ? ನೀವು ನಿಧಾನವಾಗಿ ಹಣವನ್ನು ಸರಿಯಾಗಿ ನಿರ್ವಹಿಸುವುದನ್ನು ಕಲಿಯುತ್ತೀರಿ. ಹೊಸ ಅಧ್ಯಾಯದ ಮಾರ್ಗಗಳು ಕಾಣಿಸಿಕೊಳ್ಳಬಹುದು. ಈಗ ಮಾಡುತ್ತಿರುವ ಕೆಲಸದಿಂದ ಮುಂದೆ ಉತ್ತಮ ಪ್ರಯೋಜನ ಸಿಗಬಹುದು. ಕೆಲಸದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಬಹುದು. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಹೆಚ್ಚಿನ ಅವಕಾಶ ನೀಡುವ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ಸಿಗಬಹುದು. ಹೊಸ ಕೆಲಸ ಅಥವಾ ಹೊಸ ವ್ಯಾಪಾರ ಅವಕಾಶಗಳು ಎದುರಾಗಬಹುದು. ಮತ್ತು ಬಹಳ ದಿನಗಳಿಂದ ಸಾಲ ಅಥವಾ ಆರ್ಥಿಕ ಒತ್ತಡದಲ್ಲಿ ಇರುವವರು ಆ ಹೊರೆಯನ್ನು ನಿಧಾನವಾಗಿ ಕಡಿಮೆ ಮಾಡಿಕೊಳ್ಳುವ ದಾರಿಯನ್ನು ಕಂಡುಕೊಳ್ಳಬಹುದು. ಒಂದು ವಿಷಯ ನೆನಪಿಡಿ, ಸಾಲ ನಿಮ್ಮ ಜೇಬನ್ನು ಮಾತ್ರ ಖಾಲಿ ಮಾಡುವುದಿಲ್ಲ, ಅದು ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ. ಆದ್ದರಿಂದ ಸಣ್ಣ ಉಳಿತಾಯವಾದರೂ ಅದನ್ನು ನಿರ್ಲಕ್ಷಿಸಬೇಡಿ. ಭವಿಷ್ಯಕ್ಕಾಗಿ ನಿಮ್ಮ ಆದಾಯದ ಒಂದು ಭಾಗವನ್ನು ಖಂಡಿತವಾಗಿಯೂ ಉಳಿಸಿಕೊಳ್ಳಿ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಹಣ ಬಂದಾಗ ಕೇವಲ ಪ್ರದರ್ಶನಕ್ಕಾಗಿ ಖರ್ಚು ಮಾಡಬೇಡಿ. ಮುಂದಿನ ದಿನಗಳಿಗಾಗಿ ಹಣವನ್ನು ಉಳಿಸಿಕೊಳ್ಳುವುದು ನಿಮ್ಮ ದೊಡ್ಡ ಶಕ್ತಿಯಾಗಬಹುದು. ಎರಡನೇ ಸುವರ್ಣ ಅವಕಾಶ ವೃತ್ತಿ ಮತ್ತು ಉದ್ಯೋಗ. ಮಕರ ರಾಶಿಯವರೇ,
ನಿಮ್ಮ ವೃತ್ತಿ ಜೀವನವು ಬಹಳ ಮುಖ್ಯವಾದ ತಿರುವನ್ನು ಪಡೆಯಬಹುದು. ಆರಂಭದಲ್ಲಿ ಹೆಚ್ಚು ಪರಿಶ್ರಮ ಬೇಕಾಗುವ ಕೆಲಸ ನಿಮ್ಮ ಕೈಗೆ ಬರಬಹುದು. ಆದರೆ ಅದೇ ಕೆಲಸ ಮುಂದೆ ನಿಮ್ಮ ಗುರುತಾಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಸಿಗಬಹುದು. ನಿಮ್ಮ ಸಾಮರ್ಥ್ಯವನ್ನು ಹಿರಿಯ ಅಧಿಕಾರಿಗಳು ಗುರುತಿಸಬಹುದು. ನಿಮ್ಮ ಕೆಲಸವನ್ನು ಮೆಚ್ಚಿ ಹೆಚ್ಚಿನ ಅವಕಾಶ ನೀಡಬಹುದು. ಉದ್ಯೋಗ ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿರುವವರು ಮಾತ್ರ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೊದಲು ಹೊಸ ಅವಕಾಶದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ವ್ಯಾಪಾರಸ್ಥರಿಗೆ ಒಂದು ವಿಶೇಷ ಎಚ್ಚರಿಕೆ: ಹೊಳೆಯುವುದೆಲ್ಲ ಚಿನ್ನವಲ್ಲ. ಯಾರಾದರೂ ದೊಡ್ಡ ಅವಕಾಶ ಅಥವಾ ದೊಡ್ಡ ಆಫರ್ ನೀಡಿದರೆ ಕೇವಲ ಮಾತುಗಳನ್ನು ನಂಬಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ದಾಖಲೆಗಳನ್ನು ಪರಿಶೀಲಿಸಿ. ನಿಯಮ ಮತ್ತು ಷರತ್ತುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಅಗತ್ಯವಿದ್ದರೆ ಸರಿಯಾದ ಸಲಹೆ ಪಡೆದು ನಂತರ ನಿರ್ಧಾರ ತೆಗೆದುಕೊಳ್ಳಿ. ಮೂರನೆಯ ಸುವರ್ಣ ಅವಕಾಶ: ಮನೆ, ಭೂಮಿ ಮತ್ತು ಆಸ್ತಿ. ಮಕರ ರಾಶಿಯವರೇ, ಮುಂದಿನ ವರ್ಷಗಳಲ್ಲಿ ಮನೆ, ಭೂಮಿ, ಆಸ್ತಿ ಅಥವಾ ಸ್ವಂತ ಜಾಗಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿಯೂ ಅವಕಾಶಗಳು ಬರಬಹುದು. ಬಹಳ ವರ್ಷಗಳಿಂದ ನನಗೂ ಒಂದು ಸ್ವಂತ ಮನೆ ಇರಬೇಕು ಎಂದು ಕನಸು ಕಾಣುತ್ತಿರುವವರಿಗೆ ಆ ಕನಸು ನನಸಾಗುವ ದಾರಿ ತೆರೆದುಕೊಳ್ಳಬಹುದು. ಕೆಲವರು ಮನೆ ಕಟ್ಟುವ ಅಥವಾ ನವೀಕರಿಸುವ ಕೆಲಸಕ್ಕೆ ಮುಂದಾಗಬಹುದು. ಇನ್ನು ಕೆಲವರಿಗೆ ಭೂಮಿ ಅಥವಾ ಆಸ್ತಿ ಖರೀದಿಸುವ ಅವಕಾಶ ಬರಬಹುದು. ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದಂತೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಮಾತುಕತೆಗಳು ಮತ್ತೆ ಆರಂಭವಾಗಬಹುದು. ಆದರೆ ಆಸ್ತಿ ವಿಚಾರದಲ್ಲಿ ಒಂದು ಮಾತು ಮಾತ್ರ ನೆನಪಿಟ್ಟುಕೊಳ್ಳಿ: ಕಣ್ಣಿಗೆ ಕಾಣುವುದನ್ನು ನೋಡಿ ಭೂಮಿ ಖರೀದಿಸಬೇಡಿ. ದಾಖಲೆಗಳನ್ನು ಪರಿಶೀಲಿಸಿ. ಕಾನೂನುಬದ್ಧ ವಿಷಯಗಳನ್ನು ತೆಗೆದುಕೊಳ್ಳಿ. ಅಗತ್ಯವಿದ್ದರೆ ಸರಿಯಾದ ಕಾನೂನು ಸಲಹೆ ಪಡೆದುಕೊಳ್ಳಿ. ಆಮೇಲೆ ಮಾತ್ರ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಿ. ನಾಲ್ಕನೇ ಸುವರ್ಣ ಅವಕಾಶ: ಪ್ರೀತಿ ಮತ್ತು ಸಂಬಂಧಗಳು. ಮಕರ ರಾಶಿಯವರೇ, ನೀವು ಹೊರಗಿನಿಂದ ನೋಡಲು ತುಂಬ ಗಟ್ಟಿಯಾಗಿ ಕಾಣುತ್ತೀರಿ. ಆದರೆ ನಿಮ್ಮ ಒಳಗಿನ ಮನಸ್ಸು ತುಂಬ ಸೂಕ್ಷ್ಮ. ನಿಮ್ಮ ನೋವನ್ನು ಎಲ್ಲರ ಬಳಿಯೂ ಹೇಳಿಕೊಳ್ಳುವುದಿಲ್ಲ. ನೀವು ಬೇಸರದಲ್ಲಿದ್ದರೂ ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿಕೊಂಡು ಸುಮ್ಮನಿರುತ್ತೀರಿ. ಇದರಿಂದ ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿರುವುದೇನು ಎಂಬುದು ನಿಮ್ಮ ಪ್ರೀತಿಪಾತ್ರರಿಗೂ ಅರ್ಥವಾಗುವುದಿಲ್ಲ. ಆದರೆ ಮುಂದಿನ ವರ್ಷಗಳಲ್ಲಿ ನೀವು ಒಂದು ಮುಖ್ಯವಾದ ವಿಷಯವನ್ನು ಕಲಿಯಬೇಕಾಗುತ್ತದೆ. ಎಲ್ಲವನ್ನೂ ಮನಸ್ಸಿನಲ್ಲೇ ಇಟ್ಟುಕೊಳ್ಳುವುದು ಸರಿಯಲ್ಲ. ನೀವು ಪ್ರೀತಿಸುವವರೊಂದಿಗೆ ಮಾತನಾಡಿ. ನಿಮಗೆ ನೋವು ಕೊಟ್ಟವರೊಂದಿಗೆ ಶಾಂತವಾಗಿ ಮಾತನಾಡಿ. ನಿಮ್ಮ ಮನಸ್ಸಿನ ಮಾತನ್ನು ಸರಿಯಾದ ಸಮಯದಲ್ಲಿ ಹೇಳಿಕೊಳ್ಳಿ ಮತ್ತು ನಿಮ್ಮ ನೆಮ್ಮದಿಯನ್ನು ಪದೇ ಪದೇ ಕಸಿದುಕೊಳ್ಳುವ ಸಂಬಂಧಗಳೊಂದಿಗೆ ಸರಿಯಾದ ಮಿತಿಯನ್ನು ಇಟ್ಟುಕೊಳ್ಳುವುದನ್ನು ಕಲಿಯಿರಿ. ಏಕೆಂದರೆ ನಿಜವಾದ ಸಂಬಂಧ ಎಲ್ಲೇ ಇದ್ದರೂ ಕೇವಲ ಪ್ರೀತಿ ಅಲ್ಲ, ಪ್ರೀತಿಯ ಜೊತೆಗೆ ಗೌರವವೂ ಇರಬೇಕು. ಕುಟುಂಬದ ಜೀವನ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕುಟುಂಬದ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ಸಾಗಿರಿ. ಮನೆಯ ಹಿರಿಯರ ಮಾತುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ಅವರ ಅನುಭವದಲ್ಲಿ ಕೆಲವೊಮ್ಮೆ ನಾವು ಊಹಿಸದಂತಹ ಉತ್ತರಗಳು ಅಡಗಿರುತ್ತವೆ. ನಮ್ಮ ವಯಸ್ಸಿನಿಂದಾಗಿ ನಮಗೆ ಕಾಣದ ಕೆಲವು ವಿಷಯಗಳು ಅವರ ಅನುಭವದಿಂದ ಅವರಿಗೆ ಸ್ಪಷ್ಟವಾಗಿ ಕಾಣಬಹುದು.
ಆದ್ದರಿಂದ ಹಿರಿಯರನ್ನು ಗೌರವಿಸಿ, ಕುಟುಂಬದವರೊಂದಿಗೆ ಸಮಯ ಕಳೆಯಿರಿ. ವಿದ್ಯಾರ್ಥಿಗಳಿಗೆ ವಿಶೇಷ ಸಂದೇಶ. ನೀವು ವಿದ್ಯಾರ್ಥಿಯಾಗಿದ್ದರೆ ಮುಂದಿನ 5 ವರ್ಷಗಳು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯ ಹಾಕುವ ಬಹಳ ಮುಖ್ಯವಾದ ಸಮಯವಾಗಬಹುದು. ಪ್ರೀತಿ, ಸ್ನೇಹ ಅಥವಾ ಸಾಮಾಜಿಕ ಮಾಧ್ಯಮದ ಕಾರಣದಿಂದ ನಿಮ್ಮ ಗುರಿಯನ್ನು ಮರೆಯಬೇಡಿ. ಇಂದಿನ ನಿಮ್ಮ ಕಠಿಣ ಪರಿಶ್ರಮ ನಾಳೆ ನಿಮ್ಮ ಗುರುತಾಗಬಹುದು. ಅಧ್ಯಯನದ ಜೊತೆಗೆ ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಕಂಪ್ಯೂಟರ್ ಜ್ಞಾನ, ತಾಂತ್ರಿಕ ಕೌಶಲ್ಯ, ಆನ್ಲೈನ್ ಕೆಲಸಕ್ಕೆ ಬೇಕಾದ ಕೌಶಲ್ಯ ಅಥವಾ ನಿಮ್ಮ ಭವಿಷ್ಯದ ಕ್ಷೇತ್ರಕ್ಕೆ ಸಂಬಂಧಿಸಿದ ಯಾವುದೇ ಹೊಸ ವಿಷಯವನ್ನು ಕಲಿಯಲು ಸಮಯ ಕೊಡಿ. ಇದು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಇತರರಿಂದ ಪ್ರತ್ಯೇಕಿಸಬಹುದು. ನಿಮ್ಮ ಜೀವನದ ನಿಜವಾದ ಸುವರ್ಣಾವಕಾಶ ಯಾವುದು? ಮಕರ ರಾಶಿಯವರೇ, ಮುಂದಿನ 5 ವರ್ಷಗಳ ಸುವರ್ಣಾವಕಾಶ ಕೇವಲ ಗ್ರಹಗಳಿಂದ ಮಾತ್ರ ಸೃಷ್ಟಿಯಾಗುವುದಿಲ್ಲ. ನಿಮ್ಮ ಆಲೋಚನೆ, ನಿಮ್ಮ ಪರಿಶ್ರಮ, ನಿಮ್ಮ ನಿರ್ಧಾರ ಮತ್ತು ನಿಮ್ಮ ಕಾರ್ಯಗಳು ಇವೆಲ್ಲವೂ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಯಾರ ಮಾತಿನ ಪ್ರಕಾರವೂ ನಿಮ್ಮ ಜೀವನವನ್ನು ನಡೆಸಬೇಡಿ. ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸಿ. ನಿಮ್ಮ ಪ್ರಯಾಣ ನಿಮ್ಮದೇ, ಬೇರೆಯವರ ಗಮ್ಯಸ್ಥಾನವನ್ನು ನೋಡಿ. ನಿಮ್ಮ ದಾರಿಯನ್ನು ಬದಲಾಯಿಸಿಕೊಳ್ಳಬೇಡಿ. ದೇವರು ನಿಮಗಾಗಿ ಇನ್ನೂ ಸುಂದರವಾದ ದಾರಿಯನ್ನು ಆಯ್ಕೆ ಮಾಡಿರಬಹುದು. ಯಾರಾದರೂ ನಿಮ್ಮ ಬಗ್ಗೆ ಅಸೂಯೆ ಪಟ್ಟರೆ ಅವರೊಂದಿಗೆ ಜಗಳವಾಡುವ ಅಗತ್ಯವಿಲ್ಲ. ನಿಮ್ಮ ಶಕ್ತಿಯನ್ನು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ, ಏಕೆಂದರೆ ನಿಮ್ಮ ಯಶಸ್ಸೇ ಅವರಿಗೆ ನೀಡಬಹುದಾದ ಅತ್ಯುತ್ತಮ ಉತ್ತರ. ಸರಳ ಆಧ್ಯಾತ್ಮಿಕ ಪರಿಹಾರ. ಮಕರ ರಾಶಿಯವರೇ, ನಿಮಗೆ ಸರಳವಾದ ಕೆಲವು ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡಬಹುದು. ಶನಿವಾರದಂದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿರ್ಗತಿಕರಿಗೆ ಸಹಾಯ ಮಾಡಿ. ಶನಿ ದೇವರನ್ನು ಭಕ್ತಿಯಿಂದ ಸ್ಮರಿಸಿ. ಹನುಮಾನ್ ಚಾಲಿಸ ಪಠಿಸಬಹುದು. ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವರಿಗೆ ನೀರು ಅರ್ಪಿಸಬಹುದು. ಮನೆಯವರ ಹಿರಿಯರನ್ನು ಗೌರವಿಸಿ. ಯಾರ ಹಕ್ಕನ್ನು ಕಸಿದುಕೊಳ್ಳಬೇಡಿ. ಅನ್ಯಾಯದ ಮಾರ್ಗದಲ್ಲಿ ಹಣ ಸಂಪಾದಿಸುವುದನ್ನು ತಪ್ಪಿಸಿ, ಏಕೆಂದರೆ ತಪ್ಪಾದ ಮಾರ್ಗದಲ್ಲಿ ಬಂದ ಹಣ ನೆಮ್ಮದಿಯನ್ನು ಕಸಿದುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಮಕರ ರಾಶಿಯವರಿಗೆ ಕೊನೆಯ ಸಂದೇಶ. ಮಕರ ರಾಶಿಯವರೇ, ಹಿಂದೆ ತಿರುಗಿ ನೋಡಬೇಡಿ. ಕಳೆದು ಹೋದದ್ದನ್ನು ಬಿಟ್ಟುಬಿಡಿ. ಆದ ತಪ್ಪುಗಳಿಂದ ಪಾಠ ಕಲಿಯಿರಿ. ಕೊನೆಗೊಂಡ ಸಂಬಂಧದಿಂದ ಪಾಠ ಕಲಿಯಿರಿ. ನಿಮ್ಮ ಮುಂದೆ ಬರುವ ಅವಕಾಶವನ್ನು ಗುರುತಿಸಿ, ಏಕೆಂದರೆ ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಇದು ಹೋರಾಟವಿದ್ದರೆ ನಾಳೆ ಯಶಸ್ಸು ಬರಬಹುದು. ಆದ್ದರಿಂದ ನಿಮ್ಮ ಹೆಜ್ಜೆಗಳನ್ನು ನಿಲ್ಲಿಸಬೇಡಿ. ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ಇರಲಿ ಎಂಬುದು ಮಾತೃದೇವಿಯ ಬಳಿ ನನ್ನ ಪ್ರಾರ್ಥನೆ. ನಿಮ್ಮ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ನಿಧಾನವಾಗಿ ದೂರವಾಗಲಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯಶಸ್ಸು ಸಿಗಲಿ. ನಿಂತು ಹೋಗಿರುವ ಕೆಲಸಗಳು ಮತ್ತೆ ಚಲನೆ ಪಡೆಯಲಿ. ಆರ್ಥಿಕ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗಲಿ ಮತ್ತು ಮುಂದಿನ 5 ವರ್ಷಗಳು ನಿಮ್ಮ ಜೀವನಕ್ಕೆ ಹೊಸ ಭರವಸೆ, ಹೊಸ ಗುರುತು ಮತ್ತು ಹೊಸ ಯಶಸ್ಸು ತರಲಿ. ಕೊನೆಯ ಮಾತು. ಮಕರ ರಾಶಿಯವರೇ, ನೀವು ಕೂಡ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವನ್ನು ಬಯಸುತ್ತಿದ್ದರೆ ಕಾಮೆಂಟ್ನಲ್ಲಿ ಪ್ರಾಮಾಣಿಕವಾಗಿ ನನ್ನ ಹೊಸ ಆರಂಭ ಶುರುವಾಗಲಿ ಎಂದು ಬರೆಯಿರಿ. ನಿಮ್ಮ ನಂಬಿಕೆ ಮತ್ತು
ನಿಮ್ಮ ಸಕಾರಾತ್ಮಕ ಆಲೋಚನೆಯೇ ನಿಮ್ಮ ಮೊದಲ ಹೆಜ್ಜೆಯಾಗಲಿ. ಜೈ ಮಾತಾಜಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಹೊಸ ಜ್ಯೋತಿಷ್ಯದ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಮತ್ತು ಹೊಸದೊಂದು ವಿಡಿಯೋದ ಜೊತೆಗೆ ಹಾಗೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಮಾತಾ.